ಸಂಘಕ್ಕೋಸ್ಕರ ನಮ್ಮ ವಿ ಕೃಷ್ಣಪ್ಪನವರು ಈ ಇಳಿ ವಯಸ್ಸಿನಲ್ಲೂ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತೇಳಿ ನಾವು ಈಗಾಗಲೇ ವಿವರಿಸಿದ್ದಾರೆ. ಕೃಷ್ಣಣ್ಣನವರು ಸುಮಾರು 10 ವರ್ಷಗಳಿಂದ ಇದೇ ರೀತಿ ಪ್ರಯತ್ನ ಮಾಡ್ತಾನೆ ಅವರೇ. ನಾವು ಯಾರೂ ಒಂದುಗೂಡಿಲ್ಲ, ಯಾರೋ ಜೊತೆಯಲ್ಲಿ ಬಂದಿಲ್ಲ. ಈಗ ಅದಕ್ಕೊಂದು ಶಕ್ತಿ ತುಂಬಿದೆ ನಮಗೆ. ನಮ್ಮ ಮಾನ್ಯ MP ಸುಧಾಕರ್ ಅಣ್ಣನವರು ಕೈ ಜೋಡಿಸಿ, ಈ ಕೃಷ್ಣನವರು ಕೈ ಜೋಡಿಸಿ ಒಂದು ಶಕ್ತಿ ತುಂಬಿ ಇದೇ ರೀತಿ ನಮ್ಮ ಏನು ಸಂಘದ ಪದಾಧಿಕಾರಿಗಳು ಹಿಂದುಳಿದ ವರ್ಗದವ್ರನ್ನೆಲ್ಲ ಸೇರಿಸಿ ಈ ರೀತಿ ಒಂದು ಆಗಾಗ ಮೀಟಿಂಗ್ಗಳು ಮಾಡಿ ನಾವು ಬಲಪಡಿಸಿದಾಗ ಮಾತ್ರ ನಮ್ಮ ಸಂಘ ಅಸ್ತಿತ್ವದಲ್ಲಿರ್ತದೆ ಹಾಗೂ ಬಡ ಬಗ್ಗರಿಗೆ ಸಹಾಯವಾಗುತ್ತದೆ. ಈ ಇಷ್ಟೊಂದು ಎಲ್ಲ ಜನ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ರಾಜಕೀಯ ಬೆರೆಸೋದು ಬೇಡ ಅಂತ. ನಾವು ರಾಜಕೀಯ ತರಕ್ಕೆ ಯಾರೂ ಪ್ರಯತ್ನ ಪಟ್ಟು ಇಲ್ಲ, ರಾಜಕೀಯದಲ್ಲಿ ಯಾರು ಇರಲಿಲ್ಲ, ರಾಜಕೀಯ ಬಗ್ಗೆ ಯಾರು ಮಾತಾಡ್ತಾನೂ ಇಲ್ಲ. ಏನು ಅಧಿಕೃತವಾದ ಸಂಘ ಇದೆ ನಮ್ಮ ಇಲಾಖೆಯಲ್ಲಿ ಒಂದೇ ಇರೋದು, ಅದು ವಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಮಾತ್ರ. ಇದು ಅಧಿಕೃತವಾದ ಸಂಘ. ಇದಕ್ಕೆ ತಾವೆಲ್ಲ ಮಾನ್ಯತೆ ಕೊಡಬೇಕು. ಇವರು ಒಂದು ಕರೆ ಕೊಟ್ಟರೆ ನಮ್ಮ ಕೃಷ್ಣಣ್ಣವ್ರ ಹತ್ರ 5,000 ಜನ ಸೇರ್ಬೇಕು ಅಂತ, ನಿಜವಾಗ್ಲೂ ಸೇರ್ಬೇಕು. ಅವ್ರ ಕೈ ಬಲಪಡಿಸ್ಬೇಕು. ನಾವು ಯಲಹಂಕದಲ್ಲಿ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ 5,000 ಜನ ಆದರೂ ನಾವು ಸೇರ್ಲೇಬೇಕು. ಈ ಸಂಘ ನಾವು ಬಲಪಡಿಸ್ಲೇಬೇಕು. ಹಾಗಾಗಿ ನಮ್ಮ ಏನು ಮುಖಂಡರಿದ್ದೀರಿ ತಾವು ನಾಳೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಅಂತೇಳಿ ನೀವೀಗ ತೀರ್ಮಾನ ಮಾಡಬೇಕು. ಇನ್ನು ಉಳಿದಿರೋದು ಬರೀ 11 ದಿವಸ ಮಾತ್ರ. 27ಕ್ಕೆ ನೀವು 30ನೇ ತಾರೀಕು ಮಾಡ್ತಿರೋ, ಹಿಂದೆ ಮಾಡ್ತಿರೋ, ಮುಂದೆ ಮಾಡ್ತಿರೋ, ಯಾವುದೇ ಡೇಟಿ ಮಾಡಿ ನೀವು ನಮ್ಮೆಲ್ಲ ಮುಖಂಡರಿಗೆ ಕರೆದು ಒಬ್ಬೊಬ್ಬರಿಗೆ ಒಂದೊಂದು ಭಾಗದ ಜವಾಬ್ದಾರಿ ಕೊಡಬೇಕು. ಇದು ಹುಸಿಯಾಟ ಅಲ್ಲ, ಹುಸಿ ಆಗಬಾರದು. ಯಾಕಂದ್ರೆ ಗಣ್ಯರಿದ್ದಾರೆ, ನೀವೆಲ್ಲ ಸೇರಿದ್ದೀರಿ. ಕನಿಷ್ಠ ಪಕ್ಷದ 10ರಿಂದ 15,000 ಜನ ಸೇರಿ ನಾವು ಈ ಒಂದು ಏನು ಕಾರ್ಯಕ್ರಮ ಅದೇ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕು. ಹಾಗಾಗಿ ತಮ್ಮೆಲ್ಲ ಈಗೇನು ಜನ ಸೇರಿದ್ದೀರಿ, ಒಬ್ಬೊಬ್ರು 100 ಜನ ತಂದ್ರೂ 15-20 ಜನ ಆಗ್ತೀವಿ ನಾವು. ತಾವೆಲ್ಲ ಶ್ರಮಿಸಬೇಕು. ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಅತ್ಯಂತ ಮೂಲ್ಯವಾಗಿದೆ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಸುಧಾಕರಣ್ಣನವರೇ, ಕೃಷ್ಣಣ್ಣನವರೇ, ಈ ಕೃಷ್ಣಣ್ಣನವರೇ, ನೀವು ಇವತ್ತೇ ಯಾರ್ಯಾರಿಗೆ ಏನು ಜವಾಬ್ದಾರಿ ಕೊಡ್ಬೇಕು ಅಂತೆಲ್ಲ ಇಲ್ಲೇ ಇದ್ದೀವಿ. ಮತ್ತೆ ಯಾರು ಸಿಗಲ್ಲ ನಿಮಗೆ, ಉಳಿದಿರೋದು ಅಲ್ಪ ದಿನ ಮಾತ್ರ. ಹಾಗಾಗಿ ಇದನ್ನೆಲ್ಲ ಉಳಿಸ್ಕೊಂಡು ಈಗ ಒಂದು ಜವಾಬ್ದಾರಿ ಯಾರ್ಯಾರಿಗೆ ಏನು ಕೊಡ್ತೀರಿ. ಒಂದು ವ್ಯವಸ್ಥೆ ಬೇಕು ಅಂದರೆ ವೆಹಿಕಲ್ ಬೇಕು, ಸಾರಿಗೆ ವ್ಯವಸ್ಥೆ ಬೇಕು. ಕರ್ತರ ಕಿಚನ್ ಅವ್ರಾಗೆ ಬರ್ತಾರೆ. ಆ ಸಾರಿಗೆ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಇವೆರಡನ್ನೂ ನೀವು ತೀರ್ಮಾನ ಮಾಡಿ ನನಗೂ ಒಂದು ಜವಾಬ್ದಾರಿ ಕೊಡಿ. ಆ ಜವಾಬ್ದಾರಿಯಿಂದ ನೀವೇನು ಹೇಳ್ತೀರಿ ಚಾಚುತ್ತದೆ ಪಾಲಿಸ್ತೀನಿ ಅಂತೇಳಿ ನನ್ನ ಮಾತನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಜೈ ಹಿಂದ್, ಜೈ ಕನ್ನಡ.